ನಮಸ್ಕಾರ. ಸುಮಾರು ಒಂದು 5-6 ವಿಡಿಯೋಗಳನ್ನು ನಾನು ಮಾಡಿ ಪೋಸ್ಟ್ ಮಾಡಿದ್ದೆ. ಈ ಡಯಾಬಿಟೀಸ್ ರಿಲೇಟೆಡ್ ಬಹಳಷ್ಟು ಜನ ಒಳ್ಳೆಯ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಏನು ತಿಳ್ಕೊಬೇಕಂದ್ರೆ, ಇವತ್ತಿನ ದಿನ ಮೇಜರ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್ನಲ್ಲಿ ಮೇಜರಾಗಿ ಬರ್ತಾ ಇರೋದು ಡಯಾಬಿಟೀಸ್, BP ಕಾಮನ್ ಆಗಿ ಆಗಿಬಿಟ್ಟಿದೆ. ಮತ್ತು ಲೇಡೀಸಲ್ಲಿ ಬಂದ್ಬಿಟ್ಟು ಹೇಳಿ ಕೇಳಿ PCOD, PCOS ಸಮಸ್ಯೆಗಳು ಬರ್ತಾಯಿದೆ. ಥೈರಾಯ್ಡ್ ಅದು ಬರ್ತಾಯಿದೆ. ಈಗ ಡಯಾಬಿಟೀಸ್ ಮತ್ತು BP ಬಂದ್ಬಿಟ್ಟು ಎರಡೂ ಈಗ ಏನು ಅಂದರೆ ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್. ಹೇಗೆ ಅಂದರೆ, ಈಗ ನಮ್ಮಲ್ಲಿ ಮೇಜರಾಗಿ ಬಂದ್ಬಿಟ್ಟು ಏನು ನಾವು ದಿನ ತೊಗೊಳ್ತೀವೋ ಅದರಿಂದನೇ ಈ ಒಂದು ಶುಗರ್ ಸ್ಪೈಕ್ ಆಗೋದು, ಅದೆಲ್ಲದೂ ಡಯಾಬಿಟೀಸ್ ರಿಲೇಟೆಡ್. ಡಯಾಬಿಟೀಸ್ ತೊಗೊಂಡು ಅಂತಂದರೆ ಇದರಲ್ಲಿ ನಾವು ಸಿಂಪಲಾಗಿ ಮಾಡ್ಕೊಳ್ಬೇಕು ಅಂದರೆ, ನಮ್ಮಲ್ಲಿ ನಾವು ತಗೊಳ್ಳೋ ಫುಡ್ನಲ್ಲಿ ಮೇಜರಾಗಿ ಬಂದ್ಬಿಟ್ಟು ಅಕ್ಕಿ ಅಂಶ, ಅದರಿಂದ ನಮಗೆ ಜಾಸ್ತಿ ಇವಾಗ ಶುಗರ್ ಸ್ಪೈಕ್ಸು, ಶುಗರ್ ರೈಸ್ ಆಗೋದು ಆಗ್ತಾಯಿದೆ. ಮೇಜರ್ ಪ್ರಾಬ್ಲಮ್ನ ನಾವು ಒಂದು ಸ್ವಲ್ಪ ಸಾಲ್ವ್ ಮಾಡಿಬಿಟ್ರೆ, ಆಮೇಲೆ ಚಿಕ್ಕ ಪುಟ್ಟದನ್ನು ನಾವು ದಿನ ಅಳವಡಿಸ್ಕೊಳ್ತಾ ಹೋಗೋದು. ಏನು ಅಂತಂದರೆ, ನಾವು ಟೀ ಕಾಫಿ ತೊಗೊಳ್ಳೋದ್ರ ಬದಲಾಗಿ ಬೇರೆ ಏನು ತೊಗೊಂಡ್ರೆ ಒಂದು ಸ್ವಲ್ಪ ಶುಗರ್ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಹೇಳಿದ್ದು ಏನಂತಂದರೆ, ಇವಾಗ ಸಿನಮಿನ್, ಯಾರಿಗೂ ಗೊತ್ತಿಲ್ಲ, ಸಿನಮಿನ್ ಏನೊಂದು ಚಕ್ಕೆ ಇದೆಯಲ್ಲ, ಅದರದ್ದು ಪೌಡರ್, ಅದರದ್ದು ಪುಡಿ ಮಾಡಿಕೊಂಡು ನಮ್ಮ ಯಾವ್ದಾದ್ರು ಒಂದು ಸಲಾಡ್ ಮೇಲೆ ಅಥವಾ ಒಂದು ಫ್ರೂಟ್ಸ್ ಜೊತೆಗೆ ಮೇಲೆ, ಇವಾಗ ಪಪಾಯ ತಿನ್ನೋಂಗಿಲ್ಲ ಆದರೆ ಕಾಯಿಗಳನ್ನು ತಿನ್ಬೋದು. ಇನ್ನು ದೋರಹಣ್ಣು ಥರ ಇರುತ್ತಲ್ಲ, ಅದನ್ನು ತಿನ್ಬೋದು. ಆ್ಯಕ್ಚುಲಿ ಈ ಬಾಳೆಹಣ್ಣು ಫುಲ್ ರೈಪ್ ಆಗಿರೋದನ್ನು ತಿನ್ನಬಾರ್ದು. ಸ್ವಲ್ಪ ದೋರಹಣ್ಣು ಇನ್ನೇನು ಹಣ್ಣು ಆಗ್ತಾಯಿದೆ ಅನ್ಬೇಕಾದ್ರೆ ಒಂದು 75% ಆಗಿದೆ ಅನ್ನೋದಕ್ಕೆ, ಅದೇ ಥರ ಪಪಾಯನೂ ತಿನ್ಬೋದು. ಆಮೇಲೆ ಪ್ರೋಟೀನ್ ಕಂಟೆಂಟ್ ಅಂತ ಬಂದರೆ ಇದು ಚೇಪೆಕಾಯಿನೂ ತಿನ್ಬೋದು. ಇದರಲ್ಲಿ ಸಿನಮಿನ್ ಪೌಡ್ರ್ ಏನಿದೆಯಲ್ಲ, ಹಾಕ್ಕೊಂಡು ನಾವು ತೊಗೊಂಡು ಅಂದರೆ ಡ್ರಾಸ್ಟಿಕ್ಕಾಗಿ ಶುಗರ್ ಸ್ಪೈಕ್ ಆಗೋದು ಡೌನ್ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಕಡೆ ಇದೆಲ್ಲ ತಿಳಿಸಿದೆ. ಬಟ್ ಜನ ಅದನ್ನು ಅಳವಡಿಸ್ಕೊಳ್ಳೋದು ಒಂದೇ ಪ್ರಾಬ್ಲಮ್. ಒಂದು ಸ್ವಲ್ಪ ಮಾಡಿಟ್ಬಿಟ್ಟು ಅಥವಾ ರೆಡಿಮೇಡ್ ಪೌಡ್ರ್ ಇಟ್ಕೊಂಡು ಅದು ನಮ್ಮ ಒಂದು ಡೈನಿಂಗ್ ಟೇಬಲ್ನಲ್ಲಿ ಏನಾರು ಇತ್ತು, ಅದನ್ನು ಒಂದು ಸ್ವಲ್ಪ ಯಾವಾಗಾದ್ರು ಒಂದು ಈವ್ನಿಂಗ್ ಬೈ 4 o'clock ಶುಗರ್ ಸ್ಪೈಕ್ ಆಗೋ ಟೈಮ್ನಲ್ಲಿ, ಏನಂದರೆ ಒಂದು 2-2:30 ಹಂಗೆ ಊಟ ಮಾಡಿರ್ತಾರೆ, ಒಂದು 4 ಗಂಟೆ ಹಾಗೆ ಅದನ್ನು ಅದನ್ನು ಒಂದು ಸ್ಯಾಲೆಡ್ ಮೇಲೆ ಒಂದು ಸ್ಪ್ರೆಡ್ ಮಾಡ್ಕೊಂಡು ಈ ಸಿನಮಿನ್ ಪೌಡ್ರ್